ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆನ ನಾನೇ ಹೋಗಿದ್ದೆ, ಅಲ್ಲಿ ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ನಮ್ಮ ಅಶೋಕನ ಕೇಳಿಸ್ಕೊಳ್ಬೇಕಿದ್ದು. ಈಗ ಅವ್ರು ಹೇಳ್ತಾ ಇರೋದು ಪ್ರಶ್ನೆಗೆ ನಿಮ್ಗೆ ಹೇಳ್ತಾ ಇರೋದು ಪ್ರಶ್ನೆ, ನಾನು ವಫ್ ಅದಾಲತ್ ಮಾಡಿದ ಕಾರಣ ಏನಕ್ಕಂದ್ರೆ ವಿರೋಧ ಪಕ್ಷದ ನಾಯಕರಾಗಿದ್ದೀರಾ, ಎಲ್ಲ ಬಿಜೆಪಿ ಮುಖಂಡರು ಇದ್ದೀರಾ. ನಾನು ವಫ್ ಅದಾಲತ್ ಅಂತ ಮಾಡಿದ ಕಾರಣ ಏನಂದ್ರೆ ವಫ್ ಆಸ್ತಿಗಳು ಎಲ್ಲ ಬಹಳಷ್ಟು ಕಡೆ ಎನ್ಕರೇಜ್ಮೆಂಟ್ ಆಗಿದೆ. ಟೋಟಲ್ ನಮ್ಮ ವಫ್ ಆಸ್ತಿ ಇರೋದು 1,12,860 ಎಕರೆ. ಅದು ಯಾವುದು ಸರ್ಕಾರ ಕೊಟ್ಟಿರೋದು ಆಸ್ತಿ ಅಲ್ಲ, ಅದು ಪ್ರೈವೇಟ್ ಅವರು ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ವಫ್ಗೆ ಕೊಟ್ಟಿರೋದು. ಅದು ಎನ್ಕರೇಜ್ಮೆಂಟ್ ಆಗಿದೆ. ಎಷ್ಟು ಎನ್ಕರೇಜ್ಮೆಂಟ್ ಆಗಿದೆ? 17,000 ಏನು ಅಶೋಕನವರೇ, 17,969 ಎಕರೆ ಎನ್ಕರೇಜ್ಮೆಂಟ್ ಆಗಿದೆ. ಅದು ಎನ್ಕರೇಜ್ಮೆಂಟ್ ಮಾಡಿರೋದು ಯಾರು? ಯಾವ ದೇವಸ್ಥಾನ ಅಲ್ಲ, ಯಾರು ಬೇರೆಯವರಲ್ಲ, ಈ ಮುಸ್ಲಿಂ ಸಮಾಜದವರೇ. ಈಗ ಅಫ್ಜಲ್ಪುರಲ್ಲೂ ಎನ್ಕರೇಜ್ಮೆಂಟ್ ಏನು ಮಾಡ್ಕೊಂಡಿದ್ದಾರೆ 30 ಪ್ರಾಪರ್ಟಿದಲ್ಲಿ, ಅದು ಬೇರೆಯವ್ರು ಯಾರೂ ಇಲ್ಲ, ಮುಸ್ಲಿಂ ಅವರೇ ಎನ್ಕರೇಜ್ಮೆಂಟ್. ಆ ಎನ್ಕರೇಜ್ಮೆಂಟ್ ತೆಗಿಬೇಕಂತಾನೆ ನಾನು ವಫ್ ಅದಾಲತ್ ಅಂತ ಮಾಡಿದೆ. ತಾವು ಅದಕ್ಕೆ ದೊಡ್ಡ ಬೆಲ್ಗಾಲಮಲ್ಲಿ ರಂಪ ಮಾಡಿದೆ. ಅದೇ ಇಲ್ಲ ಹೇಳ್ತಾ ಇರೋದು, ಪ್ರಶ್ನೆ ಹೇಳ್ತಾ ಇರೋದು, ಅದು ಮಾಡಿದ ಹಿನ್ನೆಲೆ ನಾನು ಹೇಳ್ತಾ ಇರೋದು ಸನ್ಮಾನ್ಯ ಅಧ್ಯಕ್ಷರೇ. ಆ ಮಾಡಿದ ಕಾರಣಕ್ಕೆ ಇವತ್ತು ಇನ್ನ 30 23 ಸಮಸ್ಯೆನ ಬಗೆಹರಿಸಿದೀನಿ. 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅಧ್ಯಕ್ಷರೇ ನನ್ನ ಹೆಸರು ಹೇಳಿದ್ರಲ್ಲ, ಪ್ರತಿಪಕ್ಷ ನಾಯಕರಿಂದ ಇಲ್ಲ ಅದಾಲತ್ ಏನಿಗೆ ಮಾಡಿದೆ ಅಂತ ಹೇಳಿರೋದು ನಿಮ್ಗೆ. ನಾನು ಸುಮ್ಮನೆ ಕೂತ್ಕೊಂಡ್ರೆ ನೀವು ಒಪ್ಕೊಂಡಂಗೆ ಅಂತ ಅವ್ರದ್ದು ಅಷ್ಟೇ. ಹುಷಾರಾಗಿ ಮೊದಲೇ ನೋಡಿ ಹೆಂಗೆ ಕೆವಿ ಅಟ್ಟಾಕಂತಾರೆ ಅವರು. ಒಪ್ಪದೇನು ಅವ್ರು ಹೇಳಿಲ್ಲ ಇಲ್ಲ, ನನ್ನ ಕಾರಣ ಯಾವ್ದಕ್ಕೋಸ್ಕರ ಹೇಳೋ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಕೂತ್ಕೊಂಡ್ರೆ ಅಕ್ಸೆಪ್ಟೆಡ್ ಅಂತಾನೆ ಅರ್ಥ ಅವ್ರದ್ದು. ನಾವತ್ತು ಆ ಪ್ರಶ್ನೆ ಅಲ್ಲ. ಈಗ ನನಗೂ ಗೊತ್ತಿದೆ, ಕಲಬುರಗಿ ಈ ಭಾಗದಲ್ಲೆಲ್ಲ ಮುಸಲ್ಮಾನರೇ ಕಬಳಿಕೆ ಮಾಡಿರೋದು, ಅದ್ರದ್ದಲ್ಲ ನಮ್ಮ ಪ್ರಶ್ನೆ. ನಾವು ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವೇಶ್ವರಯ್ಯನವರು ಓದಿದ್ದು ಶಾಲೆನ ನಾನೇ ಹೋಗಿದ್ದೆ, ಅಲ್ಲಿ ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡಿದ್ದಾರೆ. ಕೆಲವು ರೈತರು ಉಳುಮೆ ಮಾಡ್ತಾ, ಹಿಂದೆ ಎಲ್ಲ ಏನು ಅಧ್ಯಕ್ಷರೇ, ಈ ದೇವಸ್ಥಾನಗಳ ಜಮೀನಿತ್ತು, ಲಕ್ಷಾಂತರ ಎಕರೆ ದೇವಸ್ಥಾನಗಳು ಮಾನ್ಯ ಜಮೀನಿತ್ತು ಹಿಂದೆ ಮಹಾರಾಜರು ಕೊಟ್ಟಾಗ. ಅದೇನ್ ಮಾತ್ರ ಉಳುಮೆ ಮಾಡ್ತಾ ಇದ್ರು, ಉಳುಮೆವನಿಗೆ ಭೂಮಿ ಅಂತ ಕೊಟ್ಬಿಟ್ರಿ. ಈಗಲೂ ಹಂಗೇನಾಗಿದೆ, ವಕ್ಫ್ ಬೋರ್ಡ್ ಆಸ್ತಿಗಳು ಕೆಲವರು 60-70 ವರ್ಷದಿಂದ ಉಳುಮೆ ಮಾಡ್ಕೊಂತ ಇದ್ದಾರೆ ಅಪೋಸಿಷನ್ ಅಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂತ ಜಮೀನುಗಳನ್ನ ಯಾವುದು ನೀವು ನಿಮ್ಮ ಹಿಡಿತದಲ್ಲಿಲ್ಲ ಅಂತವನ್ನ ಕೊಡ್ರಿ. ರೈತರಿದ್ರೆ ಅದು ಯಾರು ಹಿಂದೂ ಇರಲಿ ಮುಸ್ಲಿಂ ಇರಲಿ ಯಾರೇ ಇದ್ಕೊಂಡ್ಲಿ ಕೊಡಿ ಅವರಿಗೆ ಅಷ್ಟೇ. ಹಿಂದೆ ಯಾವ ರೀತಿ ದೇವಸ್ಥಾನಗಳದೆಲ್ಲ ಕೊಟ್ಟರು ಹಾಗೆ ಕೊಟ್ಬಿಡಿ, ಉಳಿದನ್ನ ಉಳಿಸ್ಕೊಳ್ಳಿ, ಅದಾದ್ರೂ ಉಳಿಯುತ್ತೆ. ಈ ನೀವು ತನಿಖೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀರಿ. ನಾವು ವಕ್ಫ್ ಬೋರ್ಡ್ ಆಸ್ತಿ ಏನೇನು ಕಬಳಿಕೆ ಆಗಿದೆ ತನಿಖೆ ಮಾಡಿ. ಇಲ್ಲೂ ವಿನ್ಸನ್ ಮ್ಯಾನರೇ ಇಟ್ಕೊಂಡಿದ್ಯಪ್ಪ ನೀನೆ, ಅದನ್ನ ಹೆಂಗ್ ಬಿಟ್ಟೆ ನೀನು? ಇದನ್ನ ನಮ್ಮನ್ನೆಲ್ಲ ಕೇಳ್ತೀಯಲ್ಲ ನೀನು, ನಮ್ಮನ್ನೆಲ್ಲ ಕ್ವಶನ್ ಮಾಡ್ತೀಯ. ಅದ್ಯಾಕೆ ಅದು ನಮ್ದು ಅಂತ ಒಂದಿನ ಹೇಳಿದ್ಯಾ ಇದ್ರ ವಿನ್ಸನ್ ಮ್ಯಾನರ್ ನಂದು ಅಂತ? ಯಾಕೆ ಅಲ್ಗೋ ಕಾಫಿ ಕುಡಿತೀಯಾ, ಅಲ್ಗೋ ಊಟ ಮಾಡ್ತೀಯಾ? ಅದಕ್ಕೆ ಹೇಳೋದಿಲ್ಲ ನೀನು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾವು ಯಾವ ದೇವಸ್ಥಾನಕ್ಕೆ ನಾವು ಕೈ ಹಾಕೋಕ್ ಹೋಗಲ್ಲ, ಆಮೇಲೆ ಯಾವ ಎಜುಕೇಶನ್ ಕೈ ಹಾಕೋಕ್ ಹೋಗಲ್ಲ. ನಾವು ಯಾರು ಪ್ರಾಪರ್ಟಿಗಳು ಎನ್ಕರೇಜ್ ಮಾಡಿದ್ದಾರೆ ಪ್ರೈವೇಟ್ ಅವರು, ಅಂದ್ರೆ ಅದು ಹೇಳ್ತಾ ಇಲ್ವಾ, ಬೇರೆಯವರಿಲ್ಲ. ಇದರಲ್ಲಿರೋದು ಹೆಚ್ಚಿನ ಸಂಖ್ಯೆದಲ್ಲಿ ಮುಸಲ್ಮಾನೇ. ಆ ಹಿನ್ನೆಲೆ ನಾನು ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಬೇರೆ ರಾಷ್ಟ್ರ ನಮ್ಮದು ನಮ್ಮದಲ್ಲ ಆಗ್ಬಾರ್ದ. ಈಗ ಸರ್ಕಾರಿ ಬಿಲ್ಡಿಂಗ್ ವಕ್ಫ್ ಪ್ರಾಪರ್ಟಿ ಅಂತ ಬರ್ತಾ ಇದೆ, ಅದಕ್ಕೇನು ಕ್ರಮ ತಗೋತೀರಿ? ಅಲ್ಲೇ ಡೆವಲಪ್ಮೆಂಟ್ ಮಾಡಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಮುತುವಲ್ಲಿಗಳ ಹತ್ರ ಅದು ನಮ್ಮ ಆಸ್ತಿ ಇದೆ ಅಂತೇಳಿ ಎಲ್ಲೋ ಹಿಂದೇನು ಕೊಟ್ಟಿರ್ಬೋದು, ಅದು ಸರ್ಕಾರಿ ಕೆಲಸಕ್ಕೆ ಕೊಟ್ಟಿದ್ದಾರೆ. ಸ್ಪೆಸಿಫಿಕ್ ಕೇಸ್ ತರಿಸಿ ನೋಡ್ತೀನಿ ಸರ್. ನಾನು ಅಧ್ಯಕ್ಷ ಯಾವ ವಿಚಾರ ಬರೆದು ಕೊಟ್ರೆ ಬರ್ದು ಕೊಡ್ತೇನೆ. 17,900 ಚಿಲ್ಲರೆ ಎಕರೆದಲ್ಲಿ ಸರ್ಕಾರ ನಾನು ಅಫ್ಜಲ್ಪುರ್ ನೋಡ್ತೀನಿ. ನನ್ನ ಮಾಹಿತಿ ಕೊಡಿ ಡೀಟೇಲ್ ಆಗಿ. ಮನೆಯ ಸಭಾಧ್ಯಕ್ಷರೇ, ಸಚಿವರು ಹೇಳ್ದಂಗೆ ಇದು ಇನಾಮ್ ಅಬಾಲಿಷನ್ ಆಕ್ಟ್ ಮತ್ತು ಧಾರ್ಮಿಕ ಇನಾಮ್ ಅಬಾಲಿಷನ್ ಆಕ್ಟ್ 1955 ಮತ್ತು 1977 ಬಂದ ಮೇಲೆ ಎಲ್ಲ ಇನಾಮ್ನಲ್ಲಿ ಕೊಟ್ಟಂತ ಹಂಚಿಕೆ ಆದಂತ ಜಮೀನು ಇದು ಸರ್ಕಾರ ಅಂತ ಮಾಡ್ಕೊಂತು. ಅದು ರೀಗ್ರಾಂಟ್ ಮಾಡುವಂತ ಅವಕಾಶ ಇದ್ರೂ ಕೂಡ ಲಿಮಿಟೇಷನ್ಸ್ ಇದ್ದಂತ ಕಾರಣದಿಂದ ಆ ಸಮಿತಿಗಳು ಯಾರು ಇದರ ಮಾಲೀಕರಲ್ಲ. ಬೋರ್ಡ್ಗೆ 1 ಇಂಚ್ ಜಾಗ ಇಲ್ಲ, ಸಚಿವರಿಗೂ ಗೊತ್ತಿದೆ. ಸೊ ಇದರಲ್ಲಿ ಏನಾಗುತ್ತೆ, ಇದನ್ನ ಅನ್ಯ ವಿಚಾರಗಳಿಗೆ ಇದನ್ನ ಬಳಕೆ ಮಾಡ್ಕೊಳಕ್ ಬರಲ್ಲ. ಇದಕ್ಕೇನಾದ್ರು ಸ್ಪಷ್ಟ ರೀತಿಯಲ್ಲಿ ಈಗ ಸಚಿವರು ಅದಕ್ಕೆ ಪಟ್ಟಿ ಮಾಡಿಸ್ತಾ ಇದ್ದಾರೆ. ಇನಾಮ್ ಅಬಾಲಿಷನ್ ಅಲ್ಲಿ ಇದ್ದಿದ್ದು ಈಗ ಪಂಜಾಬ್ ರಾಜ್ಯದಲ್ಲಿ ಇದು ಕೈ ಬಿಡಬೇಕು ಅಂತದ್ದು ಅವ್ರು ತೀರ್ಮಾನ ತಗೊಂಡಿದ್ದಾರೆ.
ಸೊ ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಮಾಡುವಂಥದ್ದಕ್ಕೆ ಇದು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಈ ರೀತಿಯಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿನೇ ಕಂದಾಯ ಇಲಾಖೆಯಿಂದ ನಾವು ಭೂಮಿ ಸಾಫ್ಟ್ವೇರ್ನಲ್ಲಿ ವಫ್ ಆಸ್ತಿಗಳು ಯಾವುದು ನಮೂದಿಸ್ಕೊಂಡಿದ್ದೀವಿ ಅದನ್ನ ಜೋಡಿಸಬೇಕು ಅನ್ನೋದು ಕೂಡ ನಾವು ಮಾಡ್ತಾ ಇದ್ದೀವಿ. ಇಬ್ಬರು ಕೂಡ ಅನುಭವಿಸ್ತಿದ್ರಿ, ಕೂತ್ಕೊಂಡು ಚರ್ಚೆ ಬಗೆಹರಿಸಿ. ಅಭಯ ಪ್ರಸಾದ್.